ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸೇವಂತಿ ಸ್ಟಾರ್ಟ್ ಮಾಡು. ಅಲ್ಲಿ ಮುಂದೆ ರೈಟ್ ತಗೋ. ಮುಂದೆ ರೈಟಾ? ಅಪ್ಪಾ ನೋಯ್ತಿದೆ. ಏನೋ ಮೊದ್ಲೇ ಹೆಜ್ಜೆ ಅಂತ ಹೇಳ್ತಿದ್ರಿ, ನೀವಿಬ್ರು ಯಾವ್ದಕ್ ಮೊದ್ಲೇ ಹೆಜ್ಜೆ ಇಡ್ತಿದ್ದೀರಾ? ಅತ್ತೆ, ಅದು ನಮ್ ಪೂಜಾ ಇದ್ದಾಳಲ್ಲ. ಇಲ್ಲೇ ಇದ್ದಾಳಲ್ಲ, ನನ್ ಕಣ್ಗೂ ಕಾಣ್ತಾ ಇದ್ದಾಳೆ. ಅದೇನು ಅಂತ ಹೇಳು. ಅತ್ತೆ, ಅದು ಪೂಜಾ ಯೋಗ ಕ್ಲಾಸಿಗೆ ಸೇರ್ಕೋತೀನಿ ಅಂದ್ಲು. ನಾನು ನಿನ್ ಜೊತೆ ಬರ್ತೀನಿ ಅಂತ ಹೇಳ್ದೆ. ಅದ್ರ ಮೊದಲನೇ ಹೆಜ್ಜೆ ನಾಳೆಯಿಂದನೇ ಅಂತ ಹೇಳ್ತಿದ್ದೆ ಅಲ್ವಾ ಪೂಜಾ? ಹೌದು ಹೌದು ಅಜ್ಜಿ. ಅದೇ ನೀನ್ ಮಾತಾಡ್ತಿರೋ ರೀತಿ ನೋಡಿದ್ರೆ ನನ್ಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಸೇವಂತಿ ಬಗ್ಗೆ ನೀವಿಬ್ರೇನು ಪಿತೂರಿ ಮಾಡ್ತಿಲ್ಲ ತಾನೆ? ಏನತ್ತೆ ನೀವು ಅವಳು ವಿರುದ್ಧ ಪಿತೂರಿ ಮಾಡಿದ್ರೆ ನಮ್ಗೇನ್ ಸಿಗುತ್ತೆ ಹೇಳಿ? ಅಜ್ಜಿ, ಸೇವಂತಿ ಅಕ್ಕನ ನಾವು ಚೆನ್ನಾಗೇ ನೋಡ್ಕೋತಿದೀವಲ್ವಾ? ಅದು ನಾಟಕ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಕರ್ಣನ್ಗೆ ಎದುರ್ಕೊಂಡು ಮುಖವಾಡ ಹಾಕೊಂಡಿದ್ದೀರಾ, ಆದ್ರೆ ಮನ್ಸಲ್ಲಿ ಅದೇ ಕೊಳೆ ಇದೆಯಲ್ವಾ? ಚೇಚೆ, ಖಂಡಿತ ಇಲ್ಲ ಅತ್ತೆ. ನೋಡಿ, ನೀವು ಸುಮ್ನೆ ನಮ್ಮ ಮೇಲೆ ಅನುಮಾನ ಪಡ್ಬೇಡಿ ಅತ್ತೆ. ಸಂಕ್ರಾಂತಿ ಹಬ್ಬದ ದಿನನೇ ಸೇವಂತಿ ಮೇಲಿದ್ದ ಎಲ್ಲ ದ್ವೇಷನೂ ಸುಟ್ಟೋಯ್ತು. ನೋಡು, ನೀನು ಬಾಯಲ್ಲಾಡ್ತಿರೋ ಮಾತು ಮನ್ಸಿನ ಮಾತಾಗಿದ್ರೆ ಒಳ್ಳೇದು. ಸುಳ್ಳೇನಾರಾಗಿದ್ರೆ ಈ ಮನೇಲಿ ದೊಡ್ಡಳಾಗಿ ಎಚ್ಚರಿಸ್ತಾ ಇದ್ದೀನಿ. ಯಾರಿಗೂ ಕೇಡ್ ಬಯಸ್ತಾ ಇಲ್ಲರೋ ನಮ್ ಸೇವಂತಿಗೆ. ನೀವೇನಾದ್ರೂ ಕೇಡ್ ಬಯಸ್ಬೇಕು ಅಂತಿದ್ರೆ ಆ ಯೋಚನೆನ ಇಲ್ಲೇ ಹೊಸ್ಕಾಕ್ಬಿಡಿ. ಅದು ಎಲ್ರಿಗೂ ಒಳ್ಳೇದು. ಇಲ್ಲ ಅಂದ್ರೆ ಗೊತ್ತಲ್ಲ, ಆಡಿದ್ ಸುಳ್ಳು ಮಾಡಿದ ಪಾಪ ನಿಮ್ಮನ್ನ ಸುಡ್ದೆ ಬಿಡೋದಿಲ್ಲ. ಹುಷಾರಾಗಿರಿ. ಇದೇನ್ ಪೂಜಾ, ಅತ್ತೆ ಭಯ ಆಗೋ ತರ ಮಾತಾಡ್ಬಿಟ್ಟು ಹೋದ್ರಲ್ಲ? ಅಯ್ಯೋ, ಮಾತಿನ ಬೆದರಿಕೆಗೆಲ್ಲ ಹೆದ್ರೋ ಹಂತನ ನಾವು ದಾಟ್ಬಿಟ್ಟಿದೀವಿ. ಹೀಗ್ ಕೇಳಿ ಹಿಂಗ್ ಬಿಟ್ರೇನೆ ನಮ್ ಕಾರ್ಯ ಸಾಧಿಸೋಕ್ಕಾಗೋದು ಅಲ್ವಾ? ಅದು ಕರೆಕ್ಟೇ. ಮೀರಾ, ಸರ್, ಇವತ್ ಮಾತ್ರ ನೀವು ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಇನ್ನು ಎಷ್ಟೊತ್ತು ಹೀಗೆ ಸುತ್ತಾಡಿಸ್ತೀರಾ ನೋಡೋಣ. ಸುತ್ಸಿ ಸುಸ್ತಾದ್ಮೇಲೆ ನೀವೇ ನಿಜ ಒಪ್ಕೊಳ್ಳೇಬೇಕು. ಸರ್, ನಾವು ರಿವರ್ಸ್ ಬಂದು 10 ಕಿಲೋಮೀಟರ್ ಆಯ್ತು. ಇನ್ನು ಯಾವ ಹಾಸ್ಪಿಟಲ್ ಅಂತಾನೆ ಹೇಳ್ತಿಲ್ವಲ್ಲ ನೀವು? ಆರೋಗ್ಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಆ ಹಾಸ್ಪಿಟ್ಲಾ? ಸರ್, ಅದ್ ನಮ್ ಫ್ಯಾಮಿಲಿ ಡಾಕ್ಟರ್ ಹಾಸ್ಪಿಟಲ್ ಅಲ್ವಾ? ಹಾ, ಆಫ್ ಕೋರ್ಸ್. ಅಯ್ಯೋ ಕರ್ಮ, ನಮ್ ಫ್ಯಾಮಿಲಿ ಡಾಕ್ಟರ್ ಹಾಸ್ಪಿಟಲ್ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟೊತ್ತು ಬೇಕಾ ನಿಮ್ಗೆ? ಅಯ್ಯಯ್ಯೋ, ಮತ್ತೆ ಕ್ರಾಸ್ ಕ್ವಶನ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಲಲ್ಲಪ್ಪ. ಸರ್, ಅದು ನನಗೆ ಡಾಕ್ಟರ್ ಟ್ರೀಟ್ ಮಾಡ್ಬೇಕಾದ್ರೆ ಪ್ರಜ್ಞೆ ಇರ್ಲಿಲ್ವಂತೆ, ಅದಕ್ಕೆ ತಕ್ಷಣ ಗೊತ್ತಾಗ್ಲಿಲ್ಲ. ಸರ್, ಏನ್ ಹೇಳ್ತಿದ್ದೀರಾ ನೀವು? ಪ್ರಜ್ಞೆ ಬರೋಕ್ಕಿಂತ ಮುಂಚೆನೆ ನಿಮ್ಮನ್ನ ಮನೆ ಕಳಿಸ್ಬಿಟ್ರಾ? ಪ್ರಜ್ಞೆ ಬಂದ್ಮೇಲೆ ನೀವು ಒಂದ್ಸಲ ಕೂಡ ನೀವು ಫ್ಯಾಮಿಲಿ ಡಾಕ್ಟರ್ನ ಮೀಟ್ ಆಗ್ಲೇ ಇಲ್ವಾ? ಅಬ್ಜೆಕ್ಷನ್ ಯುವರ್ ಆನರ್. ಹಾ, ಏನಂದ್ರಿ? ಏನಿಲ್ಲ, ಅದು ಆಗ ಅಲ್ಲಿದ್ದು ನರ್ಸ್ ಮಾತ್ರ, ಡಾಕ್ಟರ್ ಇರ್ಲಿಲ್ಲ. ಸರ್, ನೀವ್ ನಿಜ ಹೇಳ್ತಾ ಇದ್ದೀರಾ? ಹೌದು ಸೇವಂತಿ, ನಾನು ಯಾಕೆ ಸುಳ್ಳು ಹೇಳಿ? ಸರ್, ನೀವ್ ಹೇಳೋದು ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲ. ಏನೇ ಆದ್ರೂ ನೀನು ಲಾಯರ್ ಅಲ್ವಾ, ಏನೇ ಇದ್ರೂ ಅಷ್ಟು ಸುಲಭವಾಗಿ ನಂಬಲ್ಲ. 100% ನಾನು ಹೇಳ್ತಾ ಇರೋದು ನಿಜ. ನಿನ್ ಗಂಡನ ಮೇಲೆ ನಿನ್ಗೆ ಇನ್ನೂ ಡೌಟಾ? ನನ್ಗೆ ಯಾಕೋ ನೀವು ನಿಜ ಹೇಳ್ತಿದ್ರಾ ಅಂತ ಅನಿಸ್ತಿಲ್ಲ, ಸುಳ್ಳು ಹೇಳ್ತಿದ್ರಾ ಅಂತ ಅನಿಸ್ತಾ ಇದೆ. ನೋನೋ, ಅರ್ಜುನ್ ಯಾವತ್ತೂ ಸುಳ್ಳು ಹೇಳಿಲ್ಲ, ಹೇಳಲ್ಲ. ನಾನು ಹೇಳೋದೆಲ್ಲ 24 ಕ್ಯಾರೆಟ್ ಸತ್ಯ.
ಸೇವಂತಿ ಇಷ್ಟು ಬೇಗ ಹಾಸ್ಪಿಟ್ಲ್ ಬಂದ್ಬಿಡ್ತಾ? ರೋಡ್ ಮಧ್ಯೆ ಯಾರೋ ಕಲ್ಲಿಟ್ಬಿಟ್ಟಿದ್ದಾರೆ. ಮೇ ಬಿ ಕುಂಟೆ ಬಿಲ್ಲೆ ಆಡಕ್ಕಿರ್ಬೇಕು. ಸರ್, ಕುಂಟೆ ಬಿಲ್ಲೆನಾ? ಅಷ್ಟು ದಪ್ಪ ದಪ್ಪ ಕಲ್ಲು. ಕುಂಟೆ ಬಿಲ್ಲೆ ಹೇಗಾಡ್ತಾರೆ ಗೊತ್ತಾ? ಯಾವತ್ತಾದ್ರೂ ಆಡಿದೀರಾ? ಇಷ್ಟು ದಪ್ಪ ದಪ್ಪ ಕಲ್ಲಿಟ್ಟು ಯಾರೋ ರೋಡ್ ಬ್ಲಾಕ್ ಮಾಡಿದ್ದಾರೆ. ನಂಗೂ ಗೊತ್ತು, ನೀನು ತುಂಬಾ ಸೀರಿಯಸ್ ಆಗಿದೆಯಲ್ಲ, ನಗ್ಸೋಣ ಅಂತ ಹಂಗೆ ಹೇಳ್ದೆ ಅಷ್ಟೇ. ಸರ್, ಸೀರಿಯಸ್ ಆಗಿರಿ ಸ್ವಲ್ಪ. ಓ, ಇದು ನಗ್ಸೋಂತ ಸಿಚುವೇಶನಾ? ಓಕೆ, ಫುಲ್ ಸೀರಿಯಸ್. ನೀನಿವಾಗ ಇಲ್ಲೇ ಕೂತಿರು, ನಾನು ಹೋಗಿ ಎತ್ತಾಕ್ತೀನಿ. ಸರ್, ಏನ್ ಆಟ ಆಡ್ತಾ ಇದ್ದೀರಾ? ನಿಮ್ ಕೈಗೆ ಕಾಲ್ಗೆ ಅಷ್ಟೊಂದು ಏಟ್ ಆಗಿದೆ, ಮರ್ತ್ಬಿಟ್ರಾ? ಓ ಹೌದು, ನಾನು ಗಾಬರಿಯಲ್ಲಿ ಮರ್ತೇ ಬಿಟ್ಟೆ. ಅಷ್ಟೊಂದೆಲ್ಲ ಆಗಿದೆ, ಹೇಗ್ ಮರ್ತ್ಬಿಡ್ತೀರಾ? ಅದು ನೀನ್ ಪಕ್ಕದಲ್ಲಿದ್ರೆ ಇಡೀ ಜಗತ್ತನ್ನೇ ಮರಿತೀನಿ. ಅಂಥದ್ರಲ್ಲಿ ಈ ಕೈಕಾಲ್ ಮರೆಯಲ್ವಾ? ಆಹಾ, ಈಗ್ಲೂ ನಿಜ ಒಪ್ಕೋತಾ ಇಲ್ವಾ ನೀವು? ಅದೆಷ್ಟೊತ್ತು ನಾಟಕ ಆಡ್ತೀರಾ, ಆಡಿ, ನಾನು ನೋಡ್ತೀನಿ. ನೋಡಿ, ನೀವಿಲ್ಲೇ ಕೂತಿರಿ, ನಾನು ತೆಗ್ದಾಕ್ಬಿಟ್ಟು ಬರ್ತೀನಿ. ಹುಷಾರು. ಎಂತ ಅಗ್ನಿ ಪರೀಕ್ಷೆಯಲ್ಲಿ ದೂಡ್ಬಿಟ್ಟಿಯಪ್ಪ ದೇವ್ರೆ. ಸೇವಂತಿಗೆ ಹೆಲ್ಪ್ ಮಾಡಕ್ಕಾಗ್ತಿಲ್ವಲ್ಲ.